ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ ಲೈಕ್ ಕನ್ನಡಿಗರಿಗೆ ನಮಸ್ಕಾರ. ನಾನಿವತ್ತು ಹೊರಗೆ ಹೋಗ್ತಾ ಇದ್ದೀನಿ. ನೋಡಿ ಅದು ನನ್ನ ಔಟ್ಫಿಟ್ಟು. ಸೀದಾ ನಾವು ಹೋಗಿದ್ದು ಬನಶಂಕರಿ ಮೆಟ್ರೋ ಸ್ಟೇಷನ್ಗೆ. ಇನ್ನು ಮೆಟ್ರೋ ಟ್ರೈನ್ ಬರೋದು ಲೇಟ್ ಇತ್ತು, ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನೇರಳೆಹಣ್ಣು ನೆಲ್ಲಿಕಾಯಿ ತೊಗೊಂಡಿದ್ದೆ ತಿನ್ನೋಣ ಅಂತೇಳ್ಬಿಟ್ಟು. ಅದೊಂದು ಸೀಸನ್ ತಿಂದರೆ ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ಸೀದಾ ಬಂದಿದ್ದು ಬಸವನಗುಡಿ ಗೋವರ್ಧನ ಕ್ಷೇತ್ರ. ಎಷ್ಟು ಚೆನ್ನಾಗಿದೆ ಅಂದರೆ ಟೆಂಪಲ್ಲು ಅಷ್ಟು ಪೀಸ್ಫುಲ್ಲಾಗಿತ್ತು. ಇದು ಒಂಥರ ಗೋಪುರನೇ ಬೇರೆ ಥರ ಮಾಡಿದ್ದಾರೆ ನೋಡಿ. ಶ್ರೀ ಪುತ್ತಿಗೆ ವಿದ್ಯಾಪೀಠ ಅಂತ ಬರೆದಿದ್ದಾರೆ. ಒಳಗಡೆನೇ LED ಬಲ್ಪು, ಅದು POP ಅಂತಾರಲ್ಲ ಆ ಥರ ಎಲ್ಲ ಮಾಡಿದರು. ಅಂದರೆ ನೋಡೋಕ್ಕೆ ಅದು ಕಲ್ಲು ಥರ ಕಾಣಿಸುತ್ತೆ, ಬಟ್ ಕಲ್ಲು ಥರ ಅಲ್ಲ ಅದು. ಇದು ಗೋವರ್ಧನದ್ದು ಎಲ್ಲ ಬರೆದು ಹಾಕಿದ್ದಾರೆ ಅವರು. ನನಗೆ ಒಳಗಡೆ ಹೋದ ತಕ್ಷಣ ನಾನೇನೋ ಕಲ್ಲೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಕಲ್ಲಲ್ಲ ಅದು. ಮುಟ್ಟಿದರೆ ನಮ್ಮ ಕಡೆ ಪಳ್ಳು ಅಂತಾರೆ ಆ ಥರ ಇರುತ್ತೆ. ಹಾಗೆ ಸಣ್ಣ ಗುಹೆ ಥರ ಇತ್ತು. ಒಳಗಡೆ ಹೋದ್ವಿ, ಬಟ್ ಮೊಬೈಲ್ ಅಲಾವಿಲ್ಲ ಅಂತ ಹೇಳ್ತಿದ್ರು. ಸೊ ನಾನು ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೋಡಿ ಅಲ್ಲಿದ್ದಾನೆ ಕೃಷ್ಣ ಬೆಟ್ಟ ಹೊತ್ಕೊಂಡಿರೋ ಥರ ಇದೆ. ಹಾಗೆ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಸೀದಾ ನಾವು ಬಂದಿದ್ದು ದೊಡ್ಡ ಬಸವಣ್ಣನ ಟೆಂಪಲ್. ಅದು ನಿಯರೆಸ್ಟ್ ಇದೆ. ಇಲ್ಲಿ ನೋಡಿ ಈ ಥರ ಎಲ್ಲ ಗೊಂಬೆ ಎಲ್ಲ ಮಾಡಿದ್ದಾರೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು. ಆ್ಯಕ್ಚುಲಿ ನಾವು ಇದಕ್ಕೆ ಹೋಗಿದ್ದು ಒಂದು ಸಾಮಾನು ತರಲಿಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹಾಗೆ ಟೆಂಪಲ್ಸ್ ನಿಯರ್ ಇದಾವಂತ ಹೋಗಿದ್ವಿ. ನೋಡಿ ದೊಡ್ಡ ಬಸವಣ್ಣ ಟೆಂಪಲ್ ಅಂತಿದೆ. ಬಟ್ ನಾನು ಬೆಂಗಳೂರಲ್ಲಿದ್ದು ಫಸ್ಟ್ ಟೈಮ್ ಹೋಗಿದ್ದೆ. ಅದು ಇಷ್ಟೊಂದು ಚೆನ್ನಾಗಿದೆ ಅಲ್ಲ ಅಂತ ತುಂಬ ಇಷ್ಟ ಆಯಿತು. ನೋಡಿ ತುಂಬ ದೊಡ್ಡದಾಗಿದೆ. ಪಿಕ್ಕಲ್ಲಿ ಬರಲ್ಲ ಅಷ್ಟು. ರಿಯಲಾಗಿ ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಹಿಂದ್ಗಡೆ ಒಂದು ಸ್ವಾಮಿ ಗಣೇಶನ ಇಟ್ಟಿದ್ರು. ಹಿಂದ್ಗಡೆ ಎದುರುಗಡೆ ಈಶ್ವರ ಇತ್ತು. ಹಾಗೆ ಮಕ್ಕಳು ಫೋಟೋ ತೆಗೆಸ್ಕೊಂಡ್ರು. ಇಬ್ಬರು ನನ್ನ ಮಕ್ಕಳು ಫೋಟೋ ತೆಗೆಸ್ಕೊಂಡು ನಾವು ಅಲ್ಲಿಗೆ ಹೋಗಿದ್ದು ಸಂಭವ ಗಿಫ್ಟ್ ಸೆಂಟರ್ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜರ್ಮನ್ ಸಿಲ್ವರ್ ತೊಗೊಳ್ಳೋಣ ಅಂತಂದೇಳಿ ಹೋಗಿದ್ದೆ. ಯಪ್ಪ ಏನು ರಶ್ಶು ಅಂದರೆ ಕ್ಯೂವಲ್ಲಿ ನಿಂತ್ಕೋಬೇಕು, ಮತ್ತು ಬೇಗ ಎಲ್ಲ ತೊಗೋಬೇಕು. ಹಿಂಗೂ ನಿಂತ್ಕೊಂಡು ಮಕ್ಕಳು ಕರ್ಕೊಂಡು ಸ್ವಲ್ಪ ತೊಗೊಂಡು ಬಂದೆ. ಅಲ್ಲಿಂದ ನಾವು ಬಂದಿದ್ದು ಗಾಂಧಿ ಬಜಾರಕ್ಕೆ. ಅಲ್ಲೇ ಹೋಗಿ ಗಾಂಧಿ ಬಜಾರಕ್ಕೆ ಹೋಗಿದ್ರೆ ಹೆಂಗೆ ಅಂತ ಅಂದ್ಕೊಂಡು ಸೀದಾ ಗಾಂಧಿ ಬಜಾರಲ್ಲಿ ಸ್ವಲ್ಪ ಇಯರಿಂಗ್ಸು, ಸ್ವಲ್ಪ ಬಟ್ಟೆ, ಅದು ಇದು ಎಲ್ಲ ತೊಗೊಂಡೆ. ಸ್ವಲ್ಪ ಸ್ಲಿಪ್ಪರ್ಸ್ ಕೂಡ ತುಂಬ ಚೆನ್ನಾಗಿದ್ವು ಎಲ್ಲ ತೊಗೊಂಡೆ. ಗಾಂಧಿ ಬಜಾರ್ ಹೆಂಗಂದರೆ ತುಂಬ ಪೀಸ್ಫುಲ್ಲಾಗಿದೆ. ಶಾಪಿಂಗ್ ಮಾಡಲಿಕ್ಕೆ ಇಷ್ಟ ಆಯಿತು. ಹಾಗೆ ಮಕ್ಕಳು ನೋಡಿ ಏನೇನೋ ತೊಗೊಂಡೆಲ್ಲ ಆಟ ಆಡ್ತಾಯಿದ್ರು ಮೆಟ್ರೋ ಸ್ಟೇಷನಲ್ಲಿ. ಇಷ್ಟ ಆಯಿತು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತೊಗೊಂಡೆ ಅಂತಂದರೆ ಇದೊಂಥರ ಸೆಟ್ ಕೊಟ್ಟಿದ್ದಾರೆ ಅವರೆಲ್ಲ. ನನ್ನ ಹತ್ರ ಬೆಳ್ಳಿದಿದೆ, ಬಟ್ ಇದು ಡೈಲಿ ಇಡೋಕ್ಕೆ ಅಂತ ಹೇಳಿಬಿಟ್ಟು ನಾನಿದು ಲಕ್ಷ್ಮಿ ಮುಖ ತೊಗೊಂಡೆ. ನಾವೇನು ತೊಗೊಂಡ್ರು ಅವರು 200 ರೂಪೀಸಿಗೆ ಇದು ಆಫರ್ ಕೊಡ್ತಿದ್ದಾರೆ. ಆಮೇಲೆ ಇದು ಜರ್ಮನ್ ಸಿಲ್ವರು. ಇದು ಕಾಸ್ಟ್ ಬಂದುಬಿಟ್ಟು 2500 ಏನೋ ಆಯಿತು. ತುಂಬ ದೊಡ್ಡದಾಗಿದೆ. ಹೂವು ಅದೆಲ್ಲ ಹಾಕಿಡೋಕ್ಕೆ. ಸ್ವಲ್ಪ ನಾನು ದೊಡ್ಡದೇ ಇರಲಿ ಅಂತ ಹೇಳಿಬಿಟ್ಟು ನಾನು ದೊಡ್ಡದೇ ತೊಗೊಂಡೆ. ಚಿಕ್ಕದು ಇತ್ತು, ಬಟ್ ಜಾಸ್ತಿ ಸ್ಪೇಷಿಯಸ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ದೊಡ್ಡ ತೊಗೊಂಡೆ. ಮಾಡೆಲೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ಏನಪ್ಪ ಅಂತಂದರೆ ಸೆಟ್. ಇದು ವೈಟ್ ಮೆಟಲ್ಲು. ಇದರಲ್ಲಿ ಒಂದು ಚಂಬು, 2 ಬಟ್ಲು, ಆಮೇಲೆ ತುಪ್ಪ ಹಾಕೋದು, ತೀರ್ಥ ಹಾಕೋದು ಎಲ್ಲ ಕೊಟ್ಟಿದ್ದಾರೆ. ಇದು ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ನೋಡಿ ನಾನು ಹೇಳಿದ್ನಲ್ಲ, ಕರ್ಪೂರ ಹಾಕೋದು, 2 ಕುಂಕುಮ ಬಟ್ಲು, ಡೈಲಿ ಯೂಸಿಗೆಲ್ಲ ಚೆನ್ನಾಗಿರುತ್ತೆ. ನಾನು ಅದು ಇರಲಿ, ಮತ್ತು ಅವರು ಆಫರಲ್ಲಿ ಕೊಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬೇರೆ ಇದೆ. ಸೊ ಹಂಗಾಗಿ ಇರಲಿ ಅಂತೇಳ್ಬಿಟ್ಟು ನಾನು ವೈಟ್ ಮೆಟಲದ್ದು ಒಂದು ಸೀಟ್ ತೊಗೊಂಡೆ. ಆ್ಯಕ್ಚುಲಿ ಇದು ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಅದಕ್ಕೆ ಪ್ಯಾಕೇಜಿಂಗ್ ಪುಟಾಣಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಮೇನ್ ಹೈಲೈಟ್ ಏನಪ್ಪ ಅಂತಂದರೆ ಇದು ಮಣೆ ಕಾಸ್ಟ್ ಕೇಳಿಬಿಟ್ರೆ ನಾನೇ ಇದಾಗ್ಬಿಟ್ಟೆ. ಓನ್ಲಿ 200 ರೂಪೀಸ್ಗಂತೆ. ಎಷ್ಟು ಚೆನ್ನಾಗಿದೆ. ಆಮೇಲೆ ಭಾರ ಕೂಡ ಇದೆ. ಇಟ್ಟರೆ ಸಖತ್ ಲುಕ್ ಬರುತ್ತೆ ಅಂತೇಳ್ಬಿಟ್ಟು ನಾನು ಮಿಸ್ ಮಾಡಲೇ ಇಲ್ಲ ಇದನ್ನು. ತುಂಬ ರಶ್ ಇದ್ದರೂ ಕೂಡ ಬಿಲ್ ಹಾಕಿಸ್ಕೊಂಡು ಬಂದು ಫಸ್ಟ್ ತೊಗೊಂಡಿದ್ದೆ. ಇದು ತುಂಬ ಇಷ್ಟ ಆಯಿತು. ಯಾರಾದರೂ ಬೆಂಗಳೂರಲ್ಲಿದ್ದರೆ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಮತ್ತು ಹಾಗೆ ನಾನು ಸ್ವಲ್ಪ ಇಯರಿಂಗ್ಸ್ ತೊಗೊಂಡೆ. ಎಲ್ಲಿ ಹೋದರೂ ಇಯರಿಂಗ್ಸಿಂದ ಒಂದು ಹುಚ್ಚು, ಅದು ಬಿಡೋದೇ ಇಲ್ಲ. ಅದೊಂಥರ ಸೆಟ್ ತೊಗೊಂಡೆ. ಇದಂತೂ ನೋಡಿ, ಬಟರ್ಫ್ಲೈಸ್ ಅಂದರೆ ನಂಗೆ ಜಾಸ್ತಿ ಇಷ್ಟ. ಬಟರ್ಫ್ಲೈಸ್ ಎಲ್ಲ ಒಂದು ತೊಗೊಂಡೆ. ಮತ್ತು ಸ್ವಲ್ಪ ಸ್ಲಿಪ್ಪರ್ಸ್ ಕೂಡ ತೊಗೊಂಡೆ. ಆಮೇಲೆ ಇದು ಒಂದು ಸೆಟ್ ತೊಗೊಂಡೆ, ಡಾರ್ಕ್ ಬ್ಲೂ ಕಲರು. ತುಂಬ ಕಡಿಮೆ ರೇಟಲ್ಲೇ ಸಿಕ್ಕು. ಇದೆಲ್ಲ 60-70ಲಿ. ಇದು ಒಂದು ಹೈಲೈಟ್. ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಕುರ್ತಾ ಸೆಟ್ಟಿಗೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ಗಾಂಧಿ ಬಜಾರಲ್ಲಿ ಇದೊಂದು ಸ್ಟಿಕ್ಕರ್ ಪ್ಯಾಕೆಟು. ಗಾಂಧಿ ಬಜಾರಲ್ಲಿ ತುಂಬ ಶಾಪಿಂಗ್ ಮಾಡ್ಲಿಕ್ಕೆ ತುಂಬ ಪೀಸ್ಫುಲ್ಲಾಗಿದೆ. ಹೋಗಿ ನೀವು. ನಂಗೆ ಇಷ್ಟ ಆಗಿರೋದಂದರೆ ಬೆಳ್ಳಿ ಮುಖ, ಇದು ಮುಖ ಅಷ್ಟೇ. ಥ್ಯಾಂಕ್ ಯು ಟು ಆಲ್.